ಎಲ್ರಿಗೂ ನಮಸ್ಕಾರ. ಈಗ ನಾವು ಡೆಸ್ಕ್ಟಾಪ್ ಆನ್ ಮಾಡ್ತಿದ್ದಂಗೆ ಅದು ಆಟೋಮೆಟಿಕ್ಕು ಬಯೋಸ್ ಮೆನ್ಯೂಗೆ ಹೋಗ್ತಾ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ. ಆನ್ ಆಯಿತು, ಸೀದಾ ಬಯೋಸ್ ಮೆನ್ಯೂಗೆ ಬಂದಿದೆ. ಇದು ಏನು ಪ್ರಾಬ್ಲಮ್ ಅಂತ ನೋಡೋಣ. ಮೊದಲು ನೀವು ಬಯೋಸ್ ಮೆನ್ಯೂಲ್ಲಿ ಹೋದ್ಮೇಲೆ ಸೇವ್ ಆ್ಯಂಡ್ ಎಕ್ಸಿಟ್ ಅಂತ ಇದೆಯಲ್ಲ, ಅಲ್ಲಿಗೆ ಬಂದು ನಿಮಗೆ ಅಲ್ಲಿ ಕೆಳಗೆ ರಿಸ್ಟೋರ್ ಡಿಫಾಲ್ಟ್ ಅಂತ ಆಪ್ಷನ್ ತೋರಿಸ್ತಿದೆಯಲ್ಲ, ಮಾರ್ಕ್ ಮಾಡಿದ್ದೀನಿ ನೋಡಿ. ಅಲ್ಲಿಗೆ ಬಂದು ನೀವು ಎಸ್ ಅಂತ ಕೊಡಿ. ನಿಮ್ಮದು ಏನೇ ಇದ್ದು ರಿಸ್ಟೋರ್ ಆಗುತ್ತೆ. ಅಲ್ಲಿ F10 ಇದೆಯಲ್ಲ, F10 ಒತ್ತಿ ಸೇವ್ ಆಗುತ್ತೆ. ಅದಾದಮೇಲೆ ಅಷ್ಟೇ ಸಿಸ್ಟಮ್ ರಿಸ್ಟಾರ್ಟ್ ಆಗುತ್ತೆ. ನೋಡೋಣ ಏನು ಬರುತ್ತೆ ಅಂತ. ಇವಾಗ ನೋಡಿ, ಇನ್ಸೆಟ್ ಬೂಟ್ ಮೀಡಿಯಾ ಅಂದರೆ ನಿಮಗೆ ಹಾರ್ಡ್ ಡಿಸ್ಕು ಡಿಟೆಕ್ಟ್ ಆಗ್ತಾಯಿಲ್ಲ, ಹಾರ್ಡ್ ಡಿಸ್ಕ್ ರನ್ ಆಗ್ತಾಯಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ, Ctrl+Alt+Delete ಬಟನ್ನ ಪ್ರೆಸ್ ಮಾಡಿ ಸಿಸ್ಟಮು ರಿಸ್ಟಾರ್ಟ್ ಆಗುತ್ತೆ. ಆವಾಗ F12 ಬಟನ್ನ ಪ್ರೆಸ್ ಮಾಡಿ, ನಿಮಗೆ ಬೂಟ್ ಮೆನು ಬರುತ್ತೆ ನೋಡಿ. ಅದರಲ್ಲಿ ನಿಮ್ಮದು ಹಾರ್ಡ್ ಡಿಸ್ಕ್ ಯಾವುದಿದೆ ಅದನ್ನ ಹೆಸರು ನೋಡಿಕೊಂಡು ಆ ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು F10 ಕೊಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮದು ಸಿಸ್ಟಮ್ ಇದೆಯಲ್ಲ, ಅದು ಹಾರ್ಡ್ ಡಿಸ್ಕ್ ಥ್ರೂ ಬೂಟ್ ಆಗುತ್ತೆ ವಾಪಸ್. ನಿಮಗೇನಾದರೂ ಇದು ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂದರೆ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೆ ಮೆಸೇಜ್ ಮಾಡಿ ನಾವು ನಿಮಗೆ ಸೊಲ್ಯೂಷನ್ನ ಕೊಡ್ತೀವಿ. ಇವಾಗ ನೋಡಿ, ನಾನು ಹಾರ್ಡ್ ಡಿಸ್ಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಂಡೋಸ್ ಮ್ಯಾನೇಜರ್ ಅಂತ ಬರುತ್ತೆ, ಇನ್ನೊಂದು ನಾರ್ಮಲ್ ಹಾರ್ಡ್ ಡಿಸ್ಕ್ ಬರುತ್ತೆ. ನಿಮ್ಮದು OS ಯಾವುದರಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟು ಎಸ್ ಕೊಡಿ. ಅದಾದಮೇಲೆ ನಿಮಗೆ ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಅದು ಹಾರ್ಡ್ ಡಿಸ್ಕನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಅಕಸ್ಮಾತ್ ನಿಮಗೆ ಇದು ಸಾಲ್ವ್ ಆಗಲಿಲ್ಲ ಅಂದರೆ OS ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ, ಮೊದಲಿಂದ OSನ ಮತ್ತೆ ಹಾಕಬೇಕಾಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಹಾಗೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.